ನಮಸ್ಕಾರ. ಆರೋಗ್ಯ ದರ್ಪಣಕ್ಕೆ ಸ್ವಾಗತ. ನಾನು ನಾಗರತ್ನ, ಮೇಲಿನ ಮನೆ. ಆಕಾಶ ತತ್ವಗಳನ್ನ ಯಾವ್ಯಾವ ಅಂಗಗಳೆಲ್ಲ ಇರ್ತಕ್ಕಂಥ ದೋಷಗಳನ್ನ ನಿವಾರಣೆ ಮಾಡ್ಲಿಕ್ಕೆ ನಾವು ಉಪಯೋಗಿಸ್ಬೋದು ಅಂತ ಹೇಳ್ತಕ್ಕಂಥದ್ದನ್ನ ನಾನು ತಿಳಿಸ್ತಾ ಹೋಗ್ತಾ ಇದ್ದೀನಿ. ನಾನು ಇದನ್ನೆಲ್ಲ ಹಿಂದೂ ಎಷ್ಟೋ ಕೆಲವೊಂದು ವಿಡಿಯೋಗಳಲ್ಲಿ ನಾನು ನಿಮ್ಗೆ ಇದನ್ನ ಹೇಳಿರ್ತೀನಿ. ಆದ್ರೆ ಅದನ್ನ ಒಟ್ಟು ರ್ಯಾಂಡಮ್ ಆಗಿ ನಾನು ಈ ಕಾಲಿಗೆ ಈ ತರನ ಹಚ್ಕೊಳ್ತಾ ಬನ್ನಿ, ಕಲರ್ ಹಚ್ಚಿತ್ರ ವಾಸಿ ಆಗತ್ತೆ ಅಂತ ಹೇಳ್ತಾ ಬರ್ತಾ ಇದ್ದೀನಿ, ಬಂದಿದ್ದೆ. ಆದ್ರೆ ನಾನೀಗ ಪರ್ಟಿಕ್ಯುಲರ್ ಆಗಿ ಒಂದು ತತ್ವವನ್ನ ನಮ್ಮ ದೇಹದಲ್ಲಿ ಜಾಸ್ತಿ ಮಾಡೋದ್ರಿಂದ ನಾವು ಯಾವ್ಯಾವ ಪಾರ್ಟ್ಗಳಲ್ಲಿ ಏನೇನಾದ್ರೂ ತೊಂದರೆ ಆಗಿದೆಯೋ ಅದನ್ನ ನಿವಾರಣೆ ಹೇಗ್ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಡೀಟೇಲ್ ಆಗಿ ನಾನು ನಿಮ್ಗೆ ತಿಳಿಸ್ತಾ ಹೋಗ್ತಾ ಇದ್ದೀನಿ. ಒಮ್ಮೊಮ್ಮೆ ನಾನು ಹೇಳಿರ್ತಕ್ಕಂಥ ವಿಷಯಗಳು ರಿಪೀಟ್ ಆಗ್ಬೋದು. ಯಾಕಂದ್ರೆ ಈ ಶೋಲ್ಡರ್ ಪೇನ್ ಬಂದಾಗ ಈ ತರ ಮಾಡ್ಕೊಳ್ಳಿ ಅಂತ ನಾನು ಹೇಳಿರ್ತೀನಿ, ಫ್ರೋಜನ್ ಶೋಲ್ಡರ್ ಆದಾಗ. ಆದ್ರೂ ಕೂಡ ಇಲ್ಲಿ ನಾನು ಆಕಾಶ ತತ್ವದ ಬಗ್ಗೆನೇ ನಿಮ್ಗೆ ಫುಲ್ ವಿವರಣೆಯನ್ನ ಕೊಡ್ತಾ ಹೋದಾಗ ಅದು ಮತ್ತೆ ರಿಪೀಟ್ ಆಗ್ಬೋದು. ಹೇಗೆ ದೈಹಿಕವಾಗಿ ಆಕಾಶ ತತ್ವ ನಮ್ಮ ದೇಹದ ಮೇಲೆ ಹೇಗೆ ಪರಿಣಾಮವನ್ನು ಬೀರುತ್ತೆ, ಯಾವ ರೀತಿ ನಮ್ಮ ದೈಹಿಕ ಕಾಯಿಲೆಗಳನ್ನು ನಾವು ವಾಸಿ ಮಾಡ್ಕೊಳ್ಬಹುದು ಅಂತ ಹೇಳೋದ್ರ ಬಗ್ಗೆನೇ ನಾನು ಕಂಪ್ಲೀಟ್ ಡೀಟೇಲ್ ಆಗಿ ಹೇಳ್ತಾ ಹೋಗ್ತಾ ಇದ್ದೀನಿ ಒಂದೊಂದಾಗಿ. ನೋಡಿ, ಈಗ ಕಿವಿಯಲ್ಲಿ ಸ್ವಲ್ಪ ಕಿವಿ ಮಂದ ಆಗಿದೆ ಅಥವಾ ಏನೋ ಕಟ್ಕೊಂಡಂಗಾಗಿದೆ, ಕಿವಿಯಲ್ಲಿ ಕಟ್ಕೊಂಡಂಗಾಗಿದೆ, ಸರಿಯಾಗಿ ಕೇಳಿಸ್ತಾ ಇಲ್ಲ, ನಾವು ಡಬ್ಬ ಹಾಕಿದೆ ಅಂತ ಹೇಳ್ತೀವಿ. ಕಿವಿಯಲ್ಲಿ ನೀರು ಹೋಗುತ್ತೆ, ಡಬ್ಬ ಹಾಕೊಂಡಿದೆ ಕಿವಿ ಅಂತ ಹೇಳ್ತೀವಿ. ನಿಮ್ಮಲ್ಲಿ ಎಷ್ಟೋ ಜನ ಹಾಗೆ ಹೇಳ್ಬೋದು. ಹಾಗೆ ಆದಾಗ ನಾವು ಆಕಾಶ ತತ್ವವನ್ನ ಜಾಸ್ತಿ ಮಾಡಿದಾಗ ಕಿವಿಯ ರಿಫ್ಲೆಕ್ಸ್ ಮೇಲೆ ಆಗ ಅಲ್ಲಿ ಆಕಾಶ ತತ್ವ ಜಾಸ್ತಿ ಆಗಿ ನಮಗೆ ಕ್ಲಿಯರ್ ಆಗಿ ಕೇಳಿಸುತ್ತೆ. ಆಕಾಶ ತತ್ವ ತುಂಬಾ ಜಾಸ್ತಿ ಆದಾಗ ಕಿವಿನಲ್ಲಿ ಸೌಂಡೇ ಕೇಳಿಸುತ್ತೆ, ನಮ್ಗೆ ಹಾಗೇನೆ ಸೌಂಡ್ ಕೇಳಿಸುತ್ತೆ, ಗುಂಗಿ ಗುಟ್ಟೋದು ಈ ತರ ಆಗುತ್ತಲ್ಲ, ಅದು ಆಕಾಶ ತತ್ವ ಜಾಸ್ತಿ ಆಗಿತ್ತು ಅಂತ ಸಮಯದಲ್ಲಿ ಆಕಾಶ ತತ್ವ ಕಡಿಮೆ ಮಾಡ್ಬೇಕು. ಆದ್ರೆ ನಮ್ಗೆ ಸ್ವಲ್ಪ ಕಿವಿ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂತ ಆದಾಗ ಆಕಾಶ ತತ್ವವನ್ನ ಜಾಸ್ತಿ ಮಾಡ್ಬೇಕು. ಆಕಾಶ ತತ್ವದ ಗುಣವೇ ಶಬ್ದವೇ ಆಕಾಶ ತತ್ವದ ಗುಣ. ನಾವು ಅವಾಗ ಬಲಗೈ ಕಿರುಬೆರಳು ಆಕಾಶ ತತ್ವ. ಆಸ್ ಯೂಶುವಲಿ ನಾವು ನಿಮ್ಗೆ ಹೇಳಿದೆ, ಈ ಕಿವಿಯ ರಿಫ್ಲೆಕ್ಸ್ಗೆ ನೀವು ಪರ್ಪಲ್ ಕಲರ್ ಹಚ್ಚಿದಾಗ ಪಟ್ಟಂತ 10 ನಿಮಿಷದೊಳಗಡೆ ನಿಮ್ಮ ಕಿವಿ ಕಟ್ಕೊಂಡಿತ್ತು ಬಿಡುತ್ತೆ. ಕೆಲವೊಮ್ಮೆ ನೆಗಡಿ ಆದವುಗಳು ಕೂಡ ಕಿವಿ ಕಟ್ಕೊಳತ್ತೆ, ಆವಾಗ ಕೂಡ ಹಚ್ಬಹುದು. ಕೆಲವೊಂದ್ಸಲ ಸ್ನಾನಗಿನ ಮಾಡ್ಕೊಂಡು ಬಂದಾಗ ಕಿವಿ ಡಬ್ಬ ಹಾಕೊಂಡ್ಬಿಡುತ್ತೆ, ಅಥವಾ ಇನ್ನು ದೊಡ್ಡ ಸೌಂಡ್ ಗೇಮ್ಸ್ ಕೇಳಿದಾಗ ಕಿವಿ ಡಬ್ಬ ಹಾಕೊಂಡ್ಬಿಡುತ್ತೆ. ಈ ತರ ಆದಾಗ ಕೂಡ ನೀವು ಪರ್ಪಲ್ ಕಲರ್ ಹಚ್ಬೋದು. ಕಿವಿಯ ರಿಫ್ಲೆಕ್ಸ್, ಇದು ಕಿವಿಯ ರಿಫ್ಲೆಕ್ಸ್ ಈ ಕಡೆ ಮತ್ತು ಈ ಕಡೆ. ಈ ಕಿವಿಯ ರಿಫ್ಲೆಕ್ಸ್ಗೆ ನೀವು ಇದನ್ನ ಹಚ್ಬೋದು, ಪರ್ಪಲ್ ಕಲರ್. ಇನ್ನೊಂದು ಯಾವ ಪಾಯಿಂಟ್ ಇದೆ ಅಂತಂದ್ರೆ ಕಿವಿಯ ಜಾಯಿಂಟ್. ಈ ಬಲಗಡೆ ಇದು ಕಿವಿಯ ಜಾಯಿಂಟ್, ಎಡಗಡೆ ಕೈ ಎರಡನೇ ಜಾಯಿಂಟ್, ಕಿರುಬೆರಳ ಮಧ್ಯದ ಜಾಯಿಂಟ್ ಇದೆಯಲ್ಲ, ಇದು ಕಿರುಬೆರಳ ಮಧ್ಯದ ಜಾಯಿಂಟ್. ಇದು ಬಲಗವಿಯನ್ನು ಪ್ರತಿನಿಧಿಸುತ್ತೆ, ಇದು ಎಡಗವಿಯನ್ನು ಪ್ರತಿನಿಧಿಸುತ್ತೆ. ನಿಮ್ಗೆ ಎಡಗಿವಿಗೆ ಮಾತ್ರ ಹಾಗಾಗಿದೆ ಅಂದ್ರೆ ಇಲ್ಲಿ ಪರ್ಪಲ್ ಕಲರ್ ಹಚ್ಬೋದು. ಪರ್ಪಲ್ ಕಲರ್ ಹಾಗೇನೂ ಹಚ್ಬಹುದು, ಅಥವಾ ನಂಬರ್ 1 ಅಂತ ಕೂಡ ಬರೀಬಹುದು. ಕಲರ್ ಜೊತೆಗೆ ನಂಬರ್ ಬರ್ದವಾಗ ಡಬಲ್ ಎಫೆಕ್ಟ್ ಇದೆ. ಹಾಗೆ ಕಲರ್ ಕೂಡ ಹಚ್ಬೋದು. ಆಗ ಕಿವಿ ಡಬ್ಬ ಹಾಕೊಂಡಿರೋದು, ಕಿವಿ ಸ್ವಲ್ಪ ಕೇಳಿಸ್ತಾ ಇಲ್ಲ, ಏನೋ ಒಂಥರ ಮಂದಾದಂಗ ಆಗಿದೆ, ಈ ರೀತಿ ಆದಾಗ ನೀವು ಮಾಡ್ಬೋದು. ನೆಗಡಿ ಆದಾಗ ಸ್ವಲ್ಪ ಆಗ್ತಾ ಇರುತ್ತೆ, ನೆಗಡಿ ಆದಾಗ ಕಿವಿ ಕಟ್ಕೊಂಡ್ಬಿಡುತ್ತೆ. ಸುಲಭವಾಗಿ ಆರಾಮಾಗಿ ಪಟ್ಟಂತ ಕಿವಿ ಓಪನ್ ಆಗುತ್ತೆ ಒಂದು 10 ನಿಮಿಷದಲ್ಲಿ. ಇದು ನಿಮ್ಗೆ ಯಾರಿಗಾದ್ರೂ ಕಿವಿ ಡಬ್ಬ ಹಾಕೊಂಡೋಗಿದ್ದಾವಾಗ
ಈಗ ಮಳೆ ಗಿಳೆಲ್ಲಿ ಹೋಗ್ತಾರೆ, ನೆಗಡಿ ಥಂಡಿಲಿ ಇದಾದವ ತುಂಬಾ ಸಲ ಈಗ ಆಗುತ್ತೆ, ನಿಮ್ಗೆಲ್ಲರಿಗೂ ಆಗಿರುತ್ತೆ, ಅನುಭವ ಇರುತ್ತೆ. ಆ ತರ ಆದಾಗ ನೀವು ಈ ತರ ಪರ್ಪಲ್ ಕಲರ್ ಅನ್ನು ಹಚ್ಕೊಂಡ್ರೆ ಕಿವಿ ಡಬ್ಬ ಹಾಕ ಹೋಗಿದ್ದು ಕ್ಲಿಯರ್ ಆಗತ್ತೆ. ತುಂಬಾ ಸುಲಭವಾಗಿ ಮಾಡ್ಕೊಳ್ತಕ್ಕಂಥ ವಿಧಾನಗಳು ಇವೆಲ್ಲ. ಯಾವುದೇ ಖರ್ಚಿಲ್ಲದೆ ಇನ್ನೊಂದು ನಾವು ಖರ್ಚಾದ್ರೂ ಮಾಡ್ಬಿಡ್ಬೋದು. ಅದಕ್ಕೆ ತಗೊಳ್ತಕ್ಕಂಥ ಮಾತ್ರೆ ಇದೆಯಲ್ಲ, ಆ ಮಾತ್ರೆ ಸೈಡ್ ಎಫೆಕ್ಟ್, ಮಾತ್ರೆ ಎಫೆಕ್ಟ್ ನಮ್ಮ ದೇಹದ ಮೇಲೆ ಆಗುತ್ತಲ್ಲ, ಅದು ನಮ್ಮ ದೇಹವನ್ನ ದೇಹಕ್ಕೊಂದು ಡ್ಯಾಮೇಜ್ ಅನ್ನು ಉಂಟು ಮಾಡುತ್ತಲ್ಲ. ಆ ರಾಸಾಯನಿಕ ನಾವು ತಿಂತೀವಲ್ಲ, ನಾವು ಆ ಮಾತ್ರೆ ಅಂದ್ರೆ ರಾಸಾಯನಿಕ ತಾನೆ, ಕೆಮಿಕಲ್ಸ್. ಅದು ನಮ್ಮ ದೇಹಕ್ಕೆ ಮಾಡ್ತಕ್ಕಂಥ ಡ್ಯಾಮೇಜ್ ಇನ್ನೂ ಅಧಿಕವಾದ. ಏನೋ ಒಂದ್ 2 ದಿವಸ 3 ದಿವಸ ಮಾತ್ರೆ ತಗೊಂಡ್ಬಿಡ್ತೀವಿ, ಏನೋ ಒಂದು 100-200 ರೂಪಾಯಿ 500 ರೂಪಾಯಿ ಖರ್ಚಾಗತ್ತೆ, ಆಯ್ತು, ಖರ್ಚಾದ ತೊಂದರೆ ಇಲ್ಲ. ಆದ್ರೆ ದೇಹಕ್ಕಾಗಿರ್ತಕ್ಕಂಥ ಡ್ಯಾಮೇಜ್ ಇದೆಯಲ್ಲ, ಅದು ಆ ದುಡ್ಡಿನಕ್ಕಿಂತ ಜಾಸ್ತಿ. ಹಾಗಾಗಿ ಮಾತ್ರೆಗಳನ್ನ ತಿನ್ನೋದು ಕಡಿಮೆ ಮಾಡಿ, ಈ ರೀತಿಯಾದ ಔಷಧಿಗಳನ್ನ ಮಾಡಿಕೊಂಡು, ಈ ರೀತಿಯಾದ ಟ್ರೀಟ್ಮೆಂಟ್ ಅನ್ನು ಮಾಡಿಕೊಂಡು ನೀವು ನಿಮ್ಮ ಎಷ್ಟೋ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೋಬಹುದು. ನಿಮ್ಮ ಯಾವ್ದಾದ್ರು ಅಭಿಪ್ರಾಯಗಳನ್ನ ಇದ್ರೆ ಅದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ, ಮತ್ತು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹ ನೀಡಿ. ನಾನು ಹೇಳಿದಾಗೆ ನೀವು ನನ್ನ ನಂಬರಿಗೆ ಮೆಸೇಜ್ ಮಾಡ್ಬೋದು. ನಿಮ್ಮ ವೈಯಕ್ತಿಕ ಏನಾದರೂ ಸಮಸ್ಯೆಗಳಿದ್ದಲ್ಲಿ 6366310264 ಈ ನಂಬರಿಗೆ ನೀವು ಮೆಸೇಜ್ ಮಾಡ್ಬೋದು. ನಾನು ಇದಕ್ಕೆ ಉತ್ತರವನ್ನು ಕೊಡ್ತೇನೆ, ಮತ್ತು ಅದಕ್ಕೆ ಕೇವಲ 101 ರೂಪಾಯಿ ಮಾತ್ರ ಚಾರ್ಜ್ ಮಾಡ್ತಾ ಇದ್ದೀನಿ. ದಯವಿಟ್ಟು ಸಹಕಾರಿ. ನಮಸ್ಕಾರ.